ಬೆಂಗಳೂರು ಹೊರವಲಯದಲ್ಲಿ ತನ್ನದೇ ಹವಾ ಮೇಂಟೈನ್ ಮಾಡಿಕೊಂಡಿದ್ದಂತ ನಟೋರಿಯಸ್ ರೌಡಿ ಶೀಟರ್ ಮನೋಜ್ ಅಲಿಯಾಸ್ ಜಾಕಿ ಬಂಧನವಾಗಿದೆ. 10 ಹಲವು ಪ್ರಕರಣಗಳಲ್ಲಿ ಬೇಕಾಗಿರುವಂತಹ ಜಾಕಿ 6ಕ್ಕೂ ಹೆಚ್ಚು ಕೊಲೆ ಪ್ರಕರಣ, ಹಫ್ತಾ ವಸೂಲಿ, ಧಮ್ಕಿ, ಡಕಾಯಿತಿ ಇಂತಹ ಪ್ರಕರಣಗಳಲ್ಲಿ ಬೇಕಾಗಿದ್ದವನು. ಇವನು 6 ತಿಂಗಳ ಹಿಂದಷ್ಟೇ ಸಿನಿಮೀಯ ರೀತಿಯಲ್ಲಿ ಜಿಗಣಿಯ ಹರಪನಹಳ್ಳಿಯಲ್ಲಿ ಕೂದಲಂತರದಲ್ಲಿ ಎಸ್ಕೇಪ್ ಆಗಿದ್ದ. ಆಗಿನಿಂದಲೂ ಕೂಡ ಪೊಲೀಸ್ನವರು ಈತನಿಗಾಗಿ ಹುಡುಕಾಟವನ್ನ ನಡೆಸಿದ್ರು. ಇದೀಗ ಹೊರ ರಾಜ್ಯಕ್ಕೆ ಎಸ್ಕೇಪ್ ಆಗೋದಕ್ಕೆ ದೇವನಹಳ್ಳಿಯ ವಿಮಾನ ನಿಲ್ದಾಣದಲ್ಲಿ ನಿಂತಿದ್ದಾಗ ಖಚಿತ ಮಾಹಿತಿಯ ಮೇರೆಗೆ ಜಿಗಣಿ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ್ರು ಮತ್ತು ತಂಡ ದಾಳಿ ನಡೆಸಿ ಈತನ ಕೈಗೆ ಇದೀಗ ಸ್ಲೇಟ್ ನೀಡಿದೆ. ಇವನ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು. ನ್ಯಾಯಾಂಗ ಬಂಧನಕ್ಕೆ ನ್ಯಾಯಾಧೀಶರು ಒಪ್ಪಿಸಿದ್ದಾರೆ. ಇದೀಗ ಇವನು ಹೊರಗಡೆ ಓಡಾಡ್ಕೊಂಡಿದ್ದರಿಂದ ಒಂದಷ್ಟು ಜನಕ್ಕೆ ಆತಂಕ ಎದುರಾಗಿತ್ತು. ಈಗ ಜೈಲಿಗಟ್ಟುವಲ್ಲಿ ಜಿಗಣಿ ಪೊಲೀಸ್ನವರು ಯಶಸ್ವಿಯಾಗಿದ್ದಾರೆ. ಹಲವು ರೀತಿಯಾದಂತ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಂತ ಜಾಕಿ ಅಲಿಯಾಸ್ ಮನೋಜ್ ಇನ್ನು ಮೀಸೆ ಚಿಗರದ ಹುಡುಗರನ್ನ ಹಾಕೊಂಡು ಹವಾ ಮೇಂಟೈನ್ ಮಾಡ್ಕೊಂಡಿದ್ದ. ಹಲವು ಠಾಣೆಗಳಲ್ಲಿ ಬೇಕಾಗಿದ್ದಂತ ರೌಡಿ ಶೀಟರ್ ಆಗಿದ್ದಂತ ಮನೋಜ್ ನನ್ನ ಈಗ ಜಿಗಣಿ ಪೊಲೀಸ್ನವರು ಕೊನೆಗೂ ಕೂಡ ಎಡೆಮುರಿ ಕಟ್ಟಿ ಜೈಲಿಗೆ ತಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ರೀತಿಯಾದಂತಹ ರೌಡಿ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳದ ಹೊರತು ಆನೇಕಲ್ ಉಪವಿಭಾಗದಲ್ಲಿ ಅಪರಾಧ ಪ್ರಕರಣಗಳು ಕಡಿಮೆ ಆಗೋದಿಲ್ಲ ಎನ್ನುವ ಸತ್ಯವನ್ನು ಪೊಲೀಸ್ನವರು ಅರಿಯಬೇಕಾಗಿದೆ ಮತ್ತು ಇಂತಹವರಿಗೆ ಎಡೆಮುರಿ ಕಟ್ಟಲೇಬೇಕಾಗಿದೆ. ಇದೀಗ ಜಿಗಣಿ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜುನಾಥ್ ರವರ ಶ್ರಮದಿಂದ ಮನೋಜ್ ಅಲಿಯಾಸ್ ಜಾಕಿ ಪರಪ್ಪನ ಅಗ್ರಹಾರ ಸೇರಿದ್ದಾನೆ.